ಸರ್ ಹೇಳಿ ಆಸ್ಪತ್ರೆಗಳು VCNR ಏನು ಹೊಸ ಆಸ್ಪತ್ರೆನ ಇವತ್ತು ಶುರು ಮಾಡಿದ್ದಾರೆ. ಮುಖ್ಯವಾಗಿ ನಾನೊಬ್ಬ ವೈದ್ಯನಾಗಿ ಸರ್ಕಾರದ ಜವಾಬ್ದಾರಿ ಹೊರೆನ ತೆಗೆದುಕೋಬೇಕಾದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಈ ಥರ ಪ್ರೈವೇಟ್ ಹಾಸ್ಪಿಟಲ್ಸ್ ಬರೋಂಥದ್ದು ಉತ್ತಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಎಲ್ಲನೂ ಜವಾಬ್ದಾರಿನ ಸರ್ಕಾರದವ್ರು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ವಿಶೇಷವಾಗಿ ನೆಲಮಂಗಲದಲ್ಲಿ ಉನ್ನತವಾದಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರ್ತಾ ಇರೋಂಥದ್ದು ಭಾಳ ಸಂತೋಷ ತಂದಿದೆ. ನಾನು ಅದನ್ನೇ ಹೇಳಿ ಬಂದೆ. ಈಗ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಬೇಕಾಗಿರೋಂಥದ್ದು ICU ಮತ್ತು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು ಅದು ಹೆಚ್ಚಿನ ಗುಡ್ ಹ್ಯಾಂಡ್ಸ್ ಬೇಕಾಗಿದೆ. ಸೊ ಹಾಗಾಗಿ ಬೆಂಗಳೂರಿಂದ ಏನು ನಮ್ಮ ಕುಣಿಗಲ್ ತಾಲೂಕೇ ಆಗಲಿ, ಇಲ್ಲಿ ನೆಲಮಂಗಲದಾಗಲಿ, ಗ್ರಾಮಾಂತರ ಪ್ರದೇಶಕ್ಕೆ ಕಾರ್ಡಿಯಾಲಜಿ ಭಾಳ ಅತ್ಯವಶ್ಯಕವಾದಂಥ ಸಂದರ್ಭದಲ್ಲಿ ನಮಗೆ ಕಾರ್ಡಿಯಾಲಜಿಸ್ಟ್ಗಳು ಕಡಿಮೆ ಇದ್ದಾರೆ. ಸೊ ಆ ರೀತಿ ಆ ದಿಕ್ಕಿನಲ್ಲಿ ಬೇಕಾಗಿರೋಂಥದ್ದನ್ನು ಹೆಚ್ಚಿನ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕು ಅಂತ ಮೊನ್ನೆನೂ ನಮ್ಮ ಸರ್ಕಾರಕ್ಕೆ ಕೇಳ್ಕೊತಿದ್ದೆ. ಸೊ ಇವತ್ತೇನು ಭಾಳ ಸಂತೋಷ ಆಯಿತು. ಇಷ್ಟು ದೊಡ್ಡ ಆಸ್ಪತ್ರೆ ಇವತ್ತು ಈ ಭಾಗದಲ್ಲಿ ಬರ್ತಾ ಇರೋಂಥದ್ದು ಏನು ವಿಶೇಷವಾಗಿ ರಾಮಕೃಷ್ಣ ಅವರಿಗೆ ಮತ್ತು ಅವ್ರ ಸಂಘಟಕರಿಗೆ, ರಾಮಸ್ವಾಮಿಯವರು ಮತ್ತು ನರಸಿಂಹಮೂರ್ತಿಯವರು ಮತ್ತು ಡಾಕ್ಟ್ರು ವಿನಯ್ ಅವರೆಲ್ಲ ಸೇರಿ ಮಾಡ್ತಿರೋದಂಥ ಸಂತೋಷದ ವಿಚಾರ. ಅದ್ರ ಜೊತೆಗೆ ಈಗ ನರ್ಸಿಂಗ್ ಸ್ಟಾಫ್ಸ್ಗಳು ಕೊರತೆ ಜಾಸ್ತಿ ಇದೆ. ಸೊ ಅದ್ರ ಜೊತೆ ಇವತ್ತು ನರ್ಸಿಂಗ್ ಕಾಲೇಜಿನೂ ಶುರು ಮಾಡಿರೋಂಥದ್ದು ಒಂದು ಕಡೆ ಆದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಶುರು ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಗುಡ್ ಥಿಂಗ್. ಅಟ್ಲೀಸ್ಟ್ ನಮ್ಮಲ್ಲಿ ಇಂಥ ಆಸ್ಪತ್ರೆಗಳು ಬರ್ತಾ ಇರೋಂಥದ್ದು ಭಾಳಷ್ಟು ಒಳ್ಳೆಯ ಸಂದೇಶವನ್ನು ಇವರು ನಮ್ಮ ಡಾಕ್ಟರ್ ವಿನಯ್ ಮತ್ತು ರಾಮಕೃಷ್ಣ ಅವರೆಲ್ಲ ರಾಮಸ್ವಾಮಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕುಣಿಗಲ್ ತಾಲೂಕಿನ ಬೆಂಗಳೂರು ಸೌತ್ಗೆ ಸೇರಿಸಬೇಕನ್ನೋ ಮಾತುಗಳಿಗೆ ಬೆಂಗಳೂರು ಸೌತ್ಗೆ ಅಂದರೆ ಏನು ಪಾರ್ಲಿಮೆಂಟ್ರಿಗೆ ಕಾನ್ಸ್ಟಿಟ್ಯೂನ್ಸಿಗ? ಕುಣಿಗಲ್ ತಾಲೂಕಿನ ಬೆಂಗಳೂರು ಜಿಲ್ಲೆಗೆ ಸೇರಿಸಿ, ಬೆಂಗಳೂರು ಸೌತ್ ಜಿಲ್ಲೆಗೆ ಸೇರಿಸಿ ಅದೊಂದು ಸ್ವಲ್ಪ ಗಂಭೀರವಾದ ವಿಚಾರ. ನಾವೆಲ್ಲ ಈಗ ತುಮಕೂರು ಜಿಲ್ಲೆಯಲ್ಲಿದ್ದೀವಿ. ಸೊ ಹಾಗಾಗಿ ನಾನು ಅದು ಆಫ್ ಹ್ಯಾಂಡ್ ಅದನ್ನು ನಾನು ಒಪಿನಿಯನ್ ಕೊಡಲಿಕ್ಕಾಗಲ್ಲ. ಅದನ್ನೆಲ್ಲ ನನ್ನ ತಾಲೂಕಿನ ಜನರ ಒಪಿನಿಯನ್ ತೆಗೆದುಕೊಂಡು ಅದು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಅದು